ಹಾಕಿ ಒಂದ್ ನಮ್ಮನೆ ಹೊಂಜೆ ಬೆಣ್ಣ ಆಗ್ತದೆ ಗೋಳಿ ವರ್ಧ ಮಾಡ್ತಾರ ಕಿವರ್ ಕೇಳ್ತಾವಿಲ್ಲ ನೀವ್ ಮಂಚೋರಲ್ಲ ಹೌದಿಲ್ಲ ನನ್ನ ಕಣ್ಣಿಗೆ ಒಂದ್ ನಮ್ಮನೆ ಮುಂಗ್ಲಿಗೆ ಕಣ ಕಾಣಕತ್ತಿ ನೀ ಕುಡ್ದಿಯನ ಕುಡಿದ ನಿಷೇಧಾಗ ನನ್ನ ಚಡ್ಡಿನ ಹರಿಬಾದ್ ಜಾಗಕ್ಕೆ ಈ ನಮ್ಮನೆ ಹರ್ಕೊಂಡ್ ಬಂದ್ಯಲ್ಲ ಇದನ್ನ ನಾನು ಹಾಕಬೇಕಾಗ ನೋಡ್ ದೋಸ್ತ ಇದನ್ನ ಹರಿದಿಲ್ಲ ನೀನ ಕುಡಿದ ನಿಷೇಧ ಇದು ಕುಂದ್ರಕ್ ಹೋಗಿ ಅದು ಟೈಟ್ ಆಗಿ ಹರ್ರಂದ ಶಬ್ದ ನನ್ ಕೇಳಲ್ಲ ನಿಷೇಧ ಇದ್ದವ್ಕೆ ಗೊತ್ತಾಗೋ ಯಾರು ಬಿಡ್ತೀವಿ ಎಲ್ಲಿ ಹೇಳ್ತೀವಿ ಏ ನೀನ ಹರಿದಿಲ್ಲ ನಾ ಹರಿದಿಲ್ಲ ಅಂದ್ರೆ ಯಾರು ಮಾಡೋಣ ನನ್ನ ಚಡ್ಡಿನ ಯಾವ ಜಾಗದಾಗ ಹರಿದೀಯೋ ಅದ ಜಾಗ ನಿಂಗೆ ಲಾಗಲ್ಲ ತರೇ ನನ್ನ ಲೆಕ್ಕ ನೀ ಹೇಳ್ತಿ ಬಾರ ಗಡಸ ಬಾರ ಅದರಾಗ ಇರೋದು ಹುಳಿ ಕಟ್ಟ ಇದರಾಗ ಇರೋದು ಬ್ಯಾಳಿ ಕಟ್ಟ ಒಂಡೆ ಫುಲ್ ಒಂಡೆ ನೋಡಲು ಎಷ್ಟು ಚೆನ್ನ ಗಂಡಿನ ಮೇಲೆ ಹೆಂಗಿನ ಬಲಾತ್ಕಾರ ಈ ರೀತಿ ಎಕ್ದಮ್ ಫುಲ್ ಅವನು ಎರಡು ಕಾಲು ತಗೊಂಡು ಬಟ್ಟೆ ಹೋಗದಂಗ ಪಟ ಪಟ ಹೋಗುದು ಏನ್ ಮಾಡ್ದಂಗ ಆಗ್ತಿ ಒಣಗಿದ್ದ ಎದ್ದ ಬಿಡ್ತಾನೆ ಬೇಕಾದ್ರೆ ನನ್ನ ನೆಲಕ್ಕೆ ಬಡಿ ಆಕಾಶ ಕೊಡಗಾಕ ಒಂದ ಮಾತಾಡಿದೆ ಕ್ಯಾಕರ್ಸ್ ಮಕ್ಕಳಿಗೆ ಉಗಳಿಲ್ಲ ನಿನಗ ಹೆಣ್ಮಗಳು ಉಗುಳು ನುಂಗಿದ್ರೆ ನೆಗಡಿ ಕಡಿಮೆ ಆಗುತ್ತೆ ಆಯುರ್ವೇದಿಕ್ ಮೆಡಿಸಿನ್ ಇದೆ ಹಂಗ ನಾವು ಕೆಲಸ ಮಾಡ ಬೆಳಿಗ್ಗೆ ಯಾವ್ದಾದ್ರು ಲೇಡಿ ಶಾಸ್ತ್ರ ಮೂವಲಿಂದ್ರು ಬರ್ತಾವ ನೋಡಪ್ಪ ನೆಟ್ಟಿಗೆ ಮಿಕ್ಸ್ ಆದ್ರೆ ಏಳು ಸಾಕು ಸರಿ ಹೋಗ್ಲಿಕ್ಕೆ ಈ ಸುಂದರ ಮನ್ಮಥ ರಾಜ ಹೇಗೆ ಕಾಣ್ತಾನೆ ಬಿಸಿನೆಸ್ ಕತ್ರೆ ಬಿಸಿನೆಸ್ ಇದ್ದಾಗ ಬಿಡ್ತಿ ನೀ ಹರಿಬೇಡ ನೀ ಹರಿ ನಾನು ಬೇಡ ನಾನು ಇವ ಎದುರಿಗಿರಬಾರ ನೀ ನಂದು ಹರಿಯ ತೊಡ್ಕೊಂಡು ತನ್ನಷ್ಟಿತ ಹರ್ಕೊಂಡ್ರೆ ಮೂಡಿ ಇರಲಿಪ್ಪ ಯಾಕೆ ಪಟಾಡ್ತಿದ್ರು ಡೋಂಟ್ ಟಚ್ ಮೀ ಲೇಡೀಸ್ ಫಸ್ಟ್ ರಿಮೂವ್ ಯುವರ್ ಹ್ಯಾಂಡ್ ಗೋ ದಟ್ ಸೈಡ್ ಗೋ ಮ್ಯಾನ್ ಕೀಪ್ ಯುವರ್ ಹ್ಯಾಂಡ್ ಕಮ್ ನಿಯರ್ ಸ್ತ್ರೀಯರಿಗೆ ಪ್ರಥಮ ಸ್ಥಾನ ನಮ್ಮ ಸರ್ಕಾರ ಏನುತ್ತೆ ಪುರುಷರೇ ಹೆಣ್ಣು ಮಕ್ಕಳನ್ನು ಹಿಂದೆ ಹಾಕಬೇಡಿ ಮುಂದಕ್ಕೆ ತನ್ನಿ ಪ್ರಗತಿಯಲ್ಲಿ ಮುಂದೆ ತನ್ನಿ ಟೀಚರ್ ಮಾಡಿ ಸಫಾಯಿ ಮಾಡಿ ಬ್ಯೂಟಿ ಪಾರ್ಲರ್ ಇಟ್ಕೊಡ್ರಿ ಬಟ್ ಅಕ್ಷರ ಕಲಿಸಿ ಅಕ್ಷರ ಕಲಿತ ನಾರಿ ಮನೆ ಬಿಟ್ಟು ಪರಾರಿ ಅಕ್ಷರ ಕಲಿತ ನಾರಿ ದೇಶಕ್ಕೆ ದಾರಿ ತಂದೆ ತಾಯಿ ಮಾತು ಕೇಳ್ಕೊಂಡು ಬಂದೋಬಸ್ತ್ ಆಗಿದ್ರಷ್ಟ ಅದು ದಾರಿ ಪರಾರಿ ಇದು ಇಂಡಿಯಾದಾಗ ಅಮೆರಿಕದಾಗ ಹಿಂದಿನ ಕೂಸುಗಳಿಗೆ ನಾರಿನ ಪೀಸುಗಳು ನಾನಂತ ಸೀದಾಲಿಗೆ ಲಂಕಾಕ್ ಹೋಗಿ ನಮ್ಮ ದೇಶದಾಗ ಒಂದು ತಗಂತ ಮಿಸ್ತ್ರಿ ಅಂತ ಗಾತ್ರ ಇತ್ತು ಮೊದ್ಲ ಇಲ್ಲಿ ನೋಡಕ್ ಹೋಗ್ಬೇಡಿ ನಾನು ನೋಡಕೈತೇನೆ ಒಬ್ಬರು ನೋಡೋ ಮುಂದೆ ಇನ್ನೊಬ್ರು ಅಡಿಕೆ ಹಾಕ್ಬಾರ್ದು ಮತ್ತೋದ ನಾನು ನೋಡೋಣ ನೀವ್ ಸಂಬಂಧ ಗೊಬ್ಬರ ಫ್ಯಾಕ್ಟ್ರಿ ತೋರ್ಸಕತ್ತಾಳ ಫ್ಯಾಕ್ಟರ್ ಬಸ್ 17 ಯಾಕೆ 18 ಇಲ್ಲ ಅದು ನಿಮ್ ಫ್ಯಾಕ್ಟ್ರಿ ಇದು 17 ಫ್ಯಾಕ್ಟ್ರಿ ಸರಿ ನಾನು ಮಾತು ಕೇಳಂದ್ರೆ ನೋಡಿದ್ರೆ ಆಗ್ತಾವ ಇಲ್ಲ ಇವ ಯಾರು ಅಂತ ನನಗೆ ಗೊತ್ತಿಲ್ಲ ಇವ ಹರ್ದಿದ್ ಚಡಿ ತಗೊಂಡ್ಬಂದು ನೀವೇ ಹರ್ದಿದ್ದ ಬೆಲ್ ಬಿದ್ದಿದ್ದಿ ಕೂಡ ಯು ಡೋಂಟ್ ನೋ ದಿಸ್ ಬೆಲ್ ಬಿತ್ತಪ್ಪ ಇಂಗ್ಲಿಷ್ ತಗೊಂಡಿದ್ದೀನಿ ಗೊತ್ತಡಕೆ ಹೇಗಿಲ್ಲಂತೆ ಚಿಂತುಗಳು ಸುದ್ದಿಗೆ ಬರ್ತಾನೆ ಎಡಗಂಡು ಹಾರೈತದ ಫೈನಲ್ ಆಗಿ ಲಂಕಾ ಮನೆಗೆ ಹೋತಲ್ಲ ಹಂಗೆ ಹೋಗ್ತಾನೆ ಲಾಸ್ಟ್ ಬಾಲ್ ತೋಡಿ 6 ಐತಿ ಕಪ್ಪು ತಗೊಂಬಂದಂಗೆ ತೊಗೊಂಬರ್ತೀನಿ ನೋಡ ಈಗ ನೋ ಬಂದ್ ಮಾಡ್ತಾನ ಫ್ರೀ ಇಟ್ಟಿರ್ತೀನಿ ಒಂದ ಮತ್ತೆಗಳು ದುಡ್ಕೊಂಡು ಮಗನ ಎಲ್ಲ ಕಂಪ್ಲೇಂಟ್ ಕೊಟ್ಟು ಬಹಳ ಹೆಚ್ಚಿಬಿಟ್ಟೇವೆ ಕಂಪ್ಲೇಂಟ್ ಕೊಡ್ತೇನೋ ಹಲ್ಕ ನನ್ನ ಮಗನ ಇಂಥ ಮುದಿ ನನ್ನ ಮಕ್ಳು ಇರೋದ್ರಿಂದಲೇ ನಮ್ಮಂತ ಅರೆ ದುಡುಗರಿಗೆ ಹುಡುಗಿಯರು ಸಿಗ್ಲಾರ್ದಂಗ ಇಂಥ ಲೋಕಲ್ ನನ್ನ ಮಕ್ಳು ಹುಡುಗರು ಇರೋದ್ರಿಂದಲೇ ನನ್ನ ಮನೆ ಮುಂದೆ ಪಾರೆ ಹುಡುಗಿಯರು ಬರ್ಬೋದ್ರಿ ಇದನ್ನ ಹೇಳು ಬಾದ ಈ ಕಕ್ಕೋ ಮುತ್ಯ ಮತ್ತೆ ಏನ್ ಅನ್ಬೇಕ್ರಿ ನಾನಂದಿನ ಮಾರಾಯ ದೌಡಲ್ಲಪ್ಪ 60 ಗಂಟೆ ಯಾರು ಹೂವಿನ ಪಾರ್ಕಿಗೆ ಹೋಗಿ ಎದರ ಬದರ ಕೂತು ಹೂವು ದರ್ಶನ
ಖತರ್ನಾಕ್ ಕುಡಿ ಖತರ್ನಾಕಪ್ಪ ನಂದು ನಿಂದು ಚಟಿ ದೋಸ್ತಿನೇ ಕೆಡಿಸೋದ ಹೌದು ನೋಡಿ ನಂದು ನಿಂದು ಎಂತ ಅಲ್ಲಪ್ಪ ಭೇಟಿ ಆಗುದ್ರೆ ಈಗ ಭೇಟಿಯಾಗಿ ಎಲ್ಲಿ ದೋಸ್ತಿ ಅಲ್ವಾ ಮನುಷ್ಯನ ನೀನು ಯಾಕಂತ ಕೇಳ್ತಿ ಇಬ್ಬರದು ಚಟಿ ಐತಿಲ್ಲ ಇದ್ರೆ ಚಟಿ ದೋಸ್ತರ ಹಿಂಗ ಏನಪ್ಪ ಸುಳ್ಸುಳ್ಳ ಅಟಲ್ ಬಿಹಾರ್ ವಾಜಪೇಯಿ ಅವ್ರ ನಮ್ಮ ಯಾರ ಹೆಂಗಪ್ಪ ಅಂತ ಕೇಳ್ತಾರ ನಮ್ಮ ತಾಯಿ ತಮ್ಮ ಸುಳ್ಸುಳ್ಳ ಮತ್ತೆ ವಿಶ್ವಸುಂದರಿ ಇದನ್ನಲ್ಲ ಗ್ರೀಸ್ ದೇಶಕ್ಕೆ ಐರಿನ್ ಸ್ಕೀವಾ ನಮ್ಮ ಅಕ್ಕನ ಮಗಳು ಅಲ್ಲ ಹೆಂಗಪ್ಪ ಹಿಂದ ನಮ್ಮ ಅಕ್ಕ ದೇಶದ ಗ್ರೀಸ್ ಬರೋನ್ ಜೊತೆ ಓಡೋಗಿಲ್ಲ ಯಾಕೆ ಹೊಟ್ಟೆ ಹೌದಾ ಸುಳ್ಸುಳ್ಳ ಯಾರ ಬಗ್ಗೆ ಕೇಳೋದ್ರಲ್ಲೂ ಬಿಡಂಗಿಲ್ಲ ಯಾರ ಕೇಳ್ತಾರ ಕೇಳಿದ್ರು ಡಿಮ್ಯಾಂಡ್ ಇರ್ತದೆ ಏನು ಅಂತ ವಿಶ್ವಸುಂದರಿ ಮಾವ ಅಂತ ಮತ್ತೆ ಆಕೆಗೆ ವಿಶ್ವಸುಂದರಿ ಅಂತ ಟೈಟಲ್ ಬಂತು ಒಟ್ಟು ಮಾರನೇ ದಿವಸ ನನಗೆ ವಿಶ್ವಸುಂದರ ಅಂತ ಏನ್ ನೋಡ್ಕೊಂಡ್ರಪ್ಪ ಫೋಟೋ ನಾನು ನೋಡಿದಾರ ಪೇಪರ್ನ ಹಾಕ್ಸಿದ್ರೆ ಎಲ್ಲರೂ ನೋಡಲ್ಲ ಅಂತ ಹೇಳ್ಕೊಂಡೆ ಪ್ರತಿ ಲೈಟಿನ ಕಂಬದ ಮೇಲೆ ಹಾಕ್ಸಿದ್ರೆ ಲೈಟಿನ ಕಂಬದ ಮೇಲೆ ಟಿವಿ ಕಂಬ ಎರಡೆಲಗು ಒಂದು ಅದರಲ್ಲಿ ಗೌರ್ಮೆಂಟ್ ಏನಂತ ಡೇಂಜರ್ ಖತರ ಅಪಾಯ ಮತ್ತೆ ಕೈ ಇಟ್ಟು ನಾನು ಸುಂದರವಾದ ಫಿಗರ್ ಕಟ್ಟಿಸಿದ್ರೆ ಸುಳ್ಳ ಹಿಂಗೆ ಸುಳ್ಳಿ ಹೇಳಿ 50,000 ಸಂಪಾದನೆ ಮಾಡಿ ಹೆಂಗಪ್ಪ ಡೆಲ್ಲಿ ಉಪಹಾರ ಚಿತ್ರಮಂದಿರದಲ್ಲಿ ಬಾರ್ಡರ್ ಪಿಕ್ಚರ್ ಅಂತೆ ನೋಡ್ಬೇಕಂತ ಹೊಂಟಿದ್ನಿ ಬೆಂಕಿ ಎತ್ತಿಬಿಟ್ಟು ಅವಾಗ ನೀ ಅಲ್ಲೇ ಇದ್ದೇನೆ ನಿಂತಿದ್ದೆ ಎಲ್ಲ ಹೆಣ ತಗೊಂಡೋದ್ರು 4 ಹೆಣ ಅನಾಥವಾಗಿ ಬಿದ್ದಿದ್ವು ವಿಚಾರ ಮಾಡಿದವನೇ ಒಂದ್ ಹೆಣದ ಮುಂದೆ ನಿಂತ ಲಬ್ಬ ಬೈಕೊಂಡ್ಬಿಟ್ಟೆ ಯಾಕಪ್ಪ ಏನಂತ ನಿನಗ ಮಗ ಅಂದೆ 50,000 ಕೊಟ್ಟರೆ ತಗೊಂಡ್ ಮನೆಗೆ ಬಂದೆ ಮತ್ತೆ ಹೆಣ ಏನ್ ಮಾಡ್ದಿ ಧಾರೆ ಮಾಡ್ಕೊಂಡು ಒಂದು ದೊಡ್ಡ ಬ್ರಿಡ್ಜ್ ಕಾಣ್ತು ಏತಾಗ್ಬಿಟ್ಟೆ ಊರಿಗೆ ಬರ್ತೀನಿ ಮನೆಗೆ ಹೋಗಕ್ ರಿಕ್ಷಾ ಇಲ್ಲ ಬಹಳ ಸುಸ್ತಾಗಿತ್ತು ಒಂದ್ ಮನೆ ಮುಂದೆ ಕಟ್ಟಿತ್ತು ಮಲ್ಕೋಬೇಕಂತ ಹೋಗ್ತೀನಿ ಆ ಮನೆ ಮಾಡಕ್ ಬಂದ ಆತ ನೋಡ್ರೆ ಕನ್ನಡ ಬರೋದು ನಾನೇ ನೋಡಿದ್ರೆ ಹಿಂದಿ ಬರೋದು ನನ್ನ ಮಾತು ಆತಕ್ಕೆ ತಿಳಿತಾ ಇಲ್ಲ ಆತನ ಮಾತು ನನಗೆ ತಿಳಿತಾ ಇಲ್ಲ ಏನ್ ಮಾಡಿದಪ್ಪ ಆದ್ರೂ ಆತನ ಕೊಟ್ಟಾಗ ಒಂದ್ ಅರ್ಧ ತಾಸು ಮಾತಾಡಿ ಅರ್ಧ ತಾಸ ಏನ ಒಂದು ಗತ್ತಡ ಕಣ್ಣೆ ಆತ ಏನ್ರ ಮಾತಾಡ್ಲಿ ಮಾತು ನಿಲ್ಸಿದ್ನಲ್ಲ ಹೆಸಕರ್ ನಕ್ಕೋಬ ಆತ ಏನ್ರ ಅಲ್ಲಕ್ಕ ಮಾತು ನಿಲ್ಸಿದ್ನಲ್ಲ ಹೆಸಕರ್ ನಕ್ಕೋಬ ಇದೊಂದ ಅರ್ಧ ತಾಸು ಮಾತಾಡ ಅವನು ಕೇಳೋರ್ನ ಕೇಳಿ ಚಾ ಅಂತ ಅರ್ಧ ತಾಸು ಮಾತಾಡಿನಿ ಚಾ ಇಲ್ಲ ಅನ್ನಲ್ಲ ಸಿಟ್ಟು ಬಂತು ಎದ್ದು ಬಂದ್ಬಿಡ ಮುಂದ್ ಬಂದ ಇನ್ನೊಂದು ಕಟ್ಟಿ ಕಾಣ್ತು ಅಲ್ಲಿ ಮಕ್ಕೊಂಡೆ ಆ ಮನೆ ಮಾಡಕ್ ಬಂದ ಯಜಮಾನ್ರ ಮಕ್ಕೋಬಾರ್ದು ಹೇಳ್ರಿ ಹೆಣ್ಮಕ್ಳಲ್ಲ ಹೆಣ್ಮಕ್ಳದ್ದು ಮಲಗಿದ್ರೆ ತಪ್ಪಾಗುತ್ತೆ ಅಂತ ತಿಳ್ಕೊಂಡು ಮುಂದೋದ ಇನ್ನೊಂದು ಕಟ್ಟಿ ಕಾಣ್ತು ಅಲ್ಲಿ ಮಕ್ಕೊಂಡೆ ಆ ಮನೆ ಮಾಡಕ್ ಬಂದ ಹೆಣ ಬೇಡ ಅಂದ ಯಾಕಪ್ಪ ಹೆಣ್ಮಕ್ಳವ್ರೆ ಹಣಮಕ್ಳವ್ರೆ ಹೂನು ಮರ ಯಾಕಪ್ಪ ಈ ಕಿರಿಕಿರಿ ಕೇಳೇ ಮಲ್ಕೊಂಡ್ಬಿಟ್ರ ಅಂತ ತಿಳ್ಕೊಂಡು ನನ್ನ ಮನೆ ಚಲೋ ಮಾಡಿಪ್ಪ ಸೀದಾ ಹೋಗಿ ಮನೆ ಮಾಲಕನ್ ಕೇಳಿದೆ ಏನಪ್ಪ ಯಜಮಾನ ನಿಮ್ಮ ಮನೆ ಹೆಣ್ಮಕ್ಳು ಅದಾರ ಅಂದೆ ಅವ ಯಾಕು ಅಂದ ಸ್ವಲ್ಪ ಮಕ್ಕೋಬೇಕಾಗಿತ್ತ ಅಷ್ಟ ತಡಪ್ಪ ಮಗ ನನಗೆ ಎದುರ್ಲೇ ಹೊಡೆದ್ನು ಏನೋ ಒಂದು ಗೊತ್ತಾಗಿಲ್ಲ 5 ನಿಮಿಷ ಕಂಡ ಕಾಡ್ದಾಗಿತ್ತು ಪುಣ್ಯ ಬಿಟ್ಟ ನಿನ್ನ ಅಲ್ಲೇ ಕೊಂದ ಬಿಡ್ತಿದ್ದ ಹೊಡಿಯಕ್ಕೆ ಯಾವ ಬೇಡ ಅಂತಾನೆ ಎಲ್ಲರೂ ನಿಂದಿರ್ಸಿ ಹೊಡಿತಾರೆ ಹೌದಾ ಮಲಗಿಸಿ ಹೊಡಿತಾರೆ ಹೌದು ಬಾ ಮಗನ ಕುಂದಿರ್ಸಿ ಹೊಡೆದಲ್ಲ ನೀ ಮುದುಕು ಮನುಷ್ಯ ಅದಕ್ಕೆ ಕುಂಡ್ರಿಸಿ ಹೊಡೆದ ನಿನ್ಗ ಮಗನ ಹೇಳಬಿಟ್ಟ ಹೇಳ್ತೀನಿ ಎಲ್ಲ ಸುಳ್ಳು ಅಂತ್ಯ ಅಲ್ಲೋ ತಲೆಗೆ ಒಂದು ಕೂದಲಿಗೆ ಎಟ್ಟಾರ ಹಾಡಿರ್ತೀನಿ ಯಾರಿಗೆ ಹೇಳಕತ್ತೀನಿ ನಿನ್ನ ಬಿಟ್ರೆ ಬೋರ್ಡ್ ಗುಂಡಿ ಯಾರು ತೋರಿಸ್ಬಿಡ ನೋಡಿ ಕೂದಾಗ ಎಷ್ಟು ರೊಕ್ಕ ಬಟ್ಟೆ ಬರ್ತಾವ ಬಾಳ ಕಂಜೂಸದಿಪ್ಪ ಯಾಕಪ್ಪ ಅಲ್ಲೋ ರೊಕ್ಕ ಕೊಡು ತಗೊಳ ಕೂದಲು ಇಟ್ಟೇಟ ಕೊಟ್ಕೊಳದ ಇದೇನ್ ಬಿಗ್ ಮಾಡಿ ನಾನು ಸ್ವಂತ ಕೂದ ರೊಕ್ಕ ಕೊಡು ತಗೊಂಡ ಸ್ವಂತ ಬಾಯಿ ಆಗುದಿಲ್ಲ ಯಾಕೆ ತಲೆ ಕಳಿಸ್ತೀರ ನಂದು ನೀವು ಮಕ್ಕಳು ಟೋಪನಿ ಅಂತ ತಲೆ ಕೆಡ್ತಾವ ಚಂದ ಪ್ರಾಕ್ಟೀಸ್ ಮಾಡೀನಿ ಅವ್ರು ಟೋಪನ್ ಸರಿ ನನ್ನ ಕೂದಲಿಕ್ಕೆ ಎದ್ರ ಬರ್ತಾರ ಒಳಗೆ ಬೆಬಿ ಕಿಕ್ಕಾಗಿ ಕಣ್ಸಿ ಇಲ್ಲ ಮಳಿ ತಗೊಂಡು ಹೊಡೆದಿನಿ ನೋಡ ನಿನ್ನ ಎಲ್ಲ ನೋಡಿದ್ದಲ್ಲ ನಿನ್ನ ಹೌದು ನೋಡ ಈಗ ಒಂದ್ 3-4 ದಿವಸದ ಇಲ್ಲೇ ಕೆಟ್ಟ ಗಟಾರದ ಕುಡಿದು ಬಿದ್ದು ಹರಿದು ಹೊಂಟಿದ್ದಿ ಅವಾಗ ನಾನು ನಿನ್ ಮೇಲೆ ಕುಂಡ್ರಿಸಿದ್ದೆ ಇನ್ನಲ್ಲ ಮತ್ತೆ ಎಂತ ಉತ್ತರ ಕೆಲಸ ಮಾಡಿ ಕೆಟ್ಟ ಹೊಲಸ್ತೇನೆ ಧರ್ಮ ಅಂತಿದ್ದೆ ಪಾಪ ನೀ ಬಂದು ನಾಗೆ ಕುಂಡ್ರಿಸಿ ನನ್ ಚಡ್ಡಿ ನಾಳೆ ನೋಡಿ ನಿನ್ ಚಡ್ಡಿ ನನಗೆ ಬಿಚ್ಕೊಟ್ಟೆ ಪಾಪ ನೀ ಹಂಗ ಹೋಗಿ ನಂಗೊಂದು ಸವನಕ್ಕೆ ತಂದು ಕೊಟ್ಟು ಕುಡಿಯಕ್ಕೆ ಹಚ್ಚಿ ಇಂಥ ರುಚಿ ಎಂದೂ ಕಂಡಿದ್ದಿಲ್ಲ ಏನ್ ರುಚಿ ಅಂತ ಕ್ಲೀನಾಗಿ ನಾಡ್ಸಕ್ಕೆ ಮೈ ನಕ್ಲಿಲ್ಲ ಸವನಪ್ಪ ಬಾಯಿಗೆ ಹೊಡಿತೀನಿ ನನಗೆ ಏನು ಬದ್ಮಾಸ್ ಅದನ್ರಿ ಅಲ್ಲ ಹೇಳಬಿಟ್ಟ ಹೇಳ್ತಾನೆ ಹೇಳ ಸುಳ್ಳು ಅಂತಾನೆ ಶೆಲ್ವಿ
ಈ ನನ್ನ ಚಡ್ಡಿ ಹರಿದು ನನ್ನ ಮನಸ್ಸನ್ನೇ ಕದ್ದಿರಿ. ಶಂಭೋ ಶಂಕರ. ಏನು ಮಹಾಲಕ್ಷ್ಮಮ್ಮ, ನಿಮ್ಮ ಹುಟ್ಟಿದ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಾಯ್ತಂತೆ. ನಮ್ಮ ತಾಯಿಯವರು ನಿಮ್ಮ ದಾಳಿಯನ್ನು ಬಹಳವಾಗಿ ನೋಡಿದ್ರು, ತಾವು ಬರಲೇ ಇಲ್ವಲ್ಲ? ನನಗೂ ಬರಬೇಕು ಅಂತ ಬಹಳ ಆಸೆ ಇತ್ತಮ್ಮ. ಏನ್ ಮಾಡ್ಲಿ, ಇವತ್ತೇ ನನಗೆ 9 ಅಭಿಷೇಕ ಇತ್ತು. ಏನಮ್ಮ ಅದು ಎಷ್ಟೊಂದು ಅಲಂಕಾರವಾಗಿ ಬಂದಿದ್ದಾರ. ಇಂದು ನನ್ನ ಹುಟ್ಟಿದ ಹಬ್ಬ ಅಲ್ಲವೇ? ನಮ್ಮ ತಾಯಿಗೆ ನನ್ನನ್ನು ಎಷ್ಟು ಶೃಂಗರಿಸಿ ನೋಡಿದ್ರು ಸಾಕು. ಎಷ್ಟೇ ಆಗಲಿ ಒಬ್ಬಳಿ ಮಗಳಲ್ವೇ, ಅದು ಅಲ್ಲದೆ ತಾವು ಅವರ ಪ್ರೀತಿಯ ಮಗಳಲ್ವೇ. ಎಲ್ಲ ಆಭರಣಗಳು ವಜ್ರದ್ದ. ನನಗೇನು ಅದರ ಮೇಲೆ ಆಸೆ ಇಲ್ಲ. ನಾನು ಆಶಾರಹಿತ, ನಿರ್ಲಿಪ್ತ, ಸರ್ವಸಂಗ ಪರಿತ್ಯಕ್ತ, ಸಂಸಾರವನ್ನೇ ತ್ಯಾಗ ಮಾಡಿದವನನ್ನೇ ನಮ್ಮನ್ನು. ನೀವು ಸಂಸಾರ ತ್ಯಾಗ ಮಾಡಿದ್ದು ಮೊನ್ನೆ ತನ ನಾನು ಪೇಪರ್ನಲ್ಲಿ ಓದಿದ್ದೆ. ಮುಂದಿನ ವಾರ ಲೋಕ ಕಲ್ಯಾಣಕ್ಕಾಗಿ 3 ಮದುವೆಯಾಗಿ ಮರುಕ್ಷಣದಲ್ಲೇ ದೇಹ ತ್ಯಾಗ ಮಾಡ್ತಾ ಇದ್ದೇನೆ. ಹಾಗಾದ್ರೆ ನಿಮ್ಮ ಪತ್ನಿಯರ ಗತಿ? ಮದುವೆ ಆಗ್ತಿರೋದು ನನಗೋಸ್ಕರ ಅಲ್ಲ, ಮತ್ತೆ ಮಠದಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ, ಗುರುಗಳೇ ಗುರುಮಾತೆ ಇಲ್ಲ ಅಂದ್ರೆ ಹೇಗೆ? ಶಿಷ್ಯರನ್ನು ತೃಪ್ತಿಪಡಿಸುವುದೇ ಗುರುವಿನ ಕೆಲಸ. ಅವರ ಸಂತೋಷಕ್ಕಾಗಿ ಮದುವೆಯಾಗಿ ಮುಂದಿನ ಸನ್ನಿವೇಶ ನಾನು ಎದುರಿಗಿದ್ದು ನೋಡಬಾರದೆಂದು ಮರುಕ್ಷಣದಲ್ಲಿ ತ್ಯಾಗ ಮಾಡ್ತಾ ಇದ್ದೇನೆ. ನೀನು ಹಾಗೆ ನನ್ನ ಪೂಜೆ